ಬರಲಿ. ಒಳ್ಳೆ ಆರ್ಗ್ಯುಮೆಂಟ್ ಮಾಡಿದ್ರೆ ಒಳ್ಳೆ ಜಡ್ಜ್ಮೆಂಟ್ ಬರ್ತದೆ. ನಾವೇ ಜಡ್ಜ್ಮೆಂಟ್ ಬರೀಬೇಕು ಅಂದರೆ ಮೇ ಬಿ ಎ ಜಡ್ಜ್ ಮೇ ಬಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇನ್ LLM, or he may be gold medalist in PhD, or might have been stood first in the civil service examination. ಅದು ಯಾವುದು ಕೌಂಟ್ ಆಗಲ್ಲ. ಯಾವ್ದು ಕೌಂಟ್ ಆಗುತ್ತೆ ಅಂದರೆ ಯಾವ ಜಡ್ಜ್ಮೆಂಟ್ನ, ಯಾವ ಆರ್ಗ್ಯುಮೆಂಟ್ನ ಅಡ್ವೊಕೇಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ಮೆಂಟ್. ಬಿಕಾಸ್ ಎವ್ರಿಥಿಂಗ್ ವಿ cannot say that ನಾವು ಯಾರು ಬೃಹಸ್ಪತಿಗಳಿಂದಲ್ಲ. ಎವ್ರಿ ಡೇ ವಿ ಆರ್ ಸ್ಟೂಡೆಂಟ್ ಆಫ್ ಲಾ. ಎವ್ರಿ ಡೇ ವಿ ವಿಲ್ ಲರ್ನ್ ಸಮಥಿಂಗ್. Every day whenever any judgment is places runs by the learned members, we will look into the judgments and we pass orders. ಯಾಕೆ ಇದು ಹೇಳ್ತೀನಿ ಅಂದರೆ, if the outcome from the bar is good, then only we can expect a good judiciary and the country will survive. Why? Because this reason, I feel a bar association should need a very good building, very good equipped the library. Because library ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂದರೆ ಅಡ್ವೊಕೇಟ್ಸ್. ಅದನ್ನೇ ನಾವು ಸಂಸ್ಕಾರ ಅಂತೀವಿ. ಯಾರ್ದಾದ್ರು ಮನೆಗೆ ಹೋದಾಗ ಒಂದು ದೇವ್ರ ಮನೆ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಮನೆ ಹೇಗಿದೆ ಅಂತ. ಯಾರ್ದಾದ್ರು ಮನೆಗೆ ದೇವ್ರ ಮನೆ ನೋಡಿದ್ರೆ ಸಾಕು ಅವ್ರ ಮನೆ ಸಂಸ್ಕಾರ ಇದೆ ಅಂತ. ಬಾರ್ ಅಸೋಸಿಯೇಷನ್ ಚೆನ್ನಾಗಿದೆ ಅಂತ ಹೇಳಬೇಕು ಅಂದರೆ ಒಂದು ಹೇಗೆ ನೀವು how you will assist the learned judges. ಎರಡನೇದು ಒಳ್ಳೆ ಲೈಬ್ರರಿ ಇದೆಯಾ, ಒಳ್ಳೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರಾ, ಏನು ನೌವೇಡೇಸ್ ವಿ ಕ್ಯಾನ್ ಸಿ ಈಗೇನು ಬುಕ್ಸೇ ಇಡಬೇಕು ಅಂತ ಏನಿಲ್ಲ. ಈವನ್ ನೀವು ಜಡ್ಜ್ಮೆಂಟ್ಸ್ ಎಲ್ಲ ನೀವು ಇಂಟರ್ನೆಟ್ಟಲ್ಲೇ ತಗೋಬೋದು. ಇದೆಲ್ಲ ಕೂಡ ಫೆಸಿಲಿಟಿ ಅಡ್ವೊಕೇಟ್ಸ್ಗಳಿದೆಯಾ? ಇದೆಲ್ಲ ಇರಬೇಕು ಅಂದರೆ ನಿಮಗೊಂದು ಒಳ್ಳೆ ಬಿಲ್ಡಿಂಗ್ ಇರಬೇಕು. ಆ ಒಳ್ಳೆ ಬಿಲ್ಡಿಂಗು ಹೈಕೋರ್ಟ್ ಹೇಗಿರ್ತದೆ ಅದು ಕೂಡ ಸೀಕ್ರೆಟ್ ಪ್ಲೇಸ್ ಫಾರ್ ಅಸ್. ಬಿಕಾಸ್ ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್. ಅಟ್ ದಿ ಎಂಡ್ ಆಫ್ ದಿ ಡೇ ದಿ ಥಿಂಗ್ ಈಸ್ ಎ ಲಿಟಿಗೇಟ್ ಮಸ್ಟ್ ಗೆಟ್ ಎ ಗುಡ್ ಸ್ಕೀಮ್. ಯಾರು ಕೋರ್ಟ್ಗೆ ಕಷ್ಟ ಅನ್ಕೊಂಡು ಬಂದಿರ್ತಾನೆ ಅವನಿಗೆ ನ್ಯಾಯದಾನ ಮಾಡೋದ್ರಲ್ಲಿ ನಾವೆಲ್ಲರ ಕರ್ತವ್ಯ ಇದೆ. ಆ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಬೇಕು ಅಂದರೆ ನಮಗೆ ಟೆಕ್ನಾಲಜಿ ಒಳ್ಳೆಯದಿರಬೇಕು, ಒಳ್ಳೆ ಬಿಲ್ಡಿಂಗ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ವೈಸ್ ಚೆನ್ನಾಗಿರಬೇಕು. ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ವೆರಿ ಗುಡ್ ಲೈಬ್ರರಿ, ವೆರಿ ಗುಡ್ ಹಾಲ್. ಈಗ ಒಂದು ಲೈಬ್ರರಿ ಅಂದರೆ ನಾಟ್ ಏನು ಸಾವಿರಾರು ಪುಸ್ತಕ ಇಡಬೇಕು ಅಂತ ಇವತ್ತೇನೇನಿಲ್ಲ. ಇವಾಗೆಲ್ಲ ಡಿಜಿಟಲೈಸೇಷನ್ ಆಗಿದೆ. ಇಫ್ ಯು ಗೋಟ್ ಯಾವುದಾದ್ರು ಒಂದು ಇಂಟರ್ನೆಟ್ಟಲ್ಲಿ ಯಾವುದೋ ಲೈವ್ ಲಾರ್ ಬೆಂಚ್ ಆರ್ ಇಂಡಿಯನ್ ಕಾನೂನು ತುಂಬ ಇದೆ ಈ ಥರದ್ದೆಲ್ಲ, ಲಾ ಫೈಂಡರ್ ಅಂತ ಯಾವುದಾದ್ರು ಒಂದು ಇದಕ್ಕೆ ಹೋದರೆ ಇಮಿಡಿಯೇಟ್ಲಿ ಇವ್ರು ಕೆಟ್ಟಿ ಜಡ್ಜ್ಮೆಂಟ್. ಅದೆಲ್ಲ ಸೌಕರ್ಯನ ನಾನು ರೆನಾಲ್ಡ್ ಅವರು ಅವ್ರ ಕಾಲದಲ್ಲಿ ಮಾಡಿಕೊಡ್ತಾರೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆನೆವರ್